ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸೆಮಣೆಯ ಹಣೆಬರಹ ಭಾಗ 15. ಇಲ್ಲ ಸರ್, ನಾವ್ ಯಾವತ್ತೂ ಈ ಕಡೆ ಬರೋದಿಲ್ಲ ಅಂದುಕೊಳ್ಳದೆ ಯಾವುದೋ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಅಂತ ಸೆಲೆಬ್ರೇಟ್ ಮಾಡಲು ಬಂದೆವು. ಆದರೆ ಇಷ್ಟೆಲ್ಲ ಗಲಾಟೆ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಸರ್ ಎಂದು ಆ ಇನ್ಸ್ಪೆಕ್ಟರ್ ಬಳಿ ಬೇಡಿಕೊಳ್ಳುತ್ತಿದ್ದರು. ಆ ಇನ್ಸ್ಪೆಕ್ಟರ್ ಕೂಡ ಈಗ ಇವರನ್ನು ಅರೆಸ್ಟ್ ಮಾಡಿದರೆ ಇವರು ಇನ್ನೂ ವಿದ್ಯಾರ್ಥಿಗಳಾಗಿರುವುದರಿಂದ ಇವರ ಭವಿಷ್ಯ ಹಾಳಾಗುತ್ತೆ ಎಂದು ಯೋಚಿಸಿ, ಸರಿ ಹೋಗಿ, ಇನ್ನೊಮ್ಮೆ ಇಂಥ ಜಾಗದಲ್ಲಿ ಕಂಡರೆ ನಿಮ್ಮನ್ನು ಬಿಡುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದನು. ಅದೇ ಮಹಾಭಾಗ್ಯ ಎಂದುಕೊಂಡು ಎಲ್ಲರೂ ಅಲ್ಲಿಂದ ಹೊರಬಿದ್ದು ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ಇತ್ತ ಎರಡೂ ಕೈಗಳಿಂದ ವಿಹಾನ್ನನ್ನು ಎತ್ಕೊಂಡು ಬಂದ ವಿರಾಟ್ ಕಾರ್ ಡೋರ್ ಅನ್ಲಾಕ್ ಮಾಡಿ ಫ್ರಂಟ್ ಸೀಟ್ನಲ್ಲಿ ಕೂರಿಸಿ ಸೀಟ್ ಬೆಲ್ಟ್ ಹಾಕಿದನು. ತಕ್ಷಣ ವಿಹಾನ್, ಅಣ್ಣ ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ. ನಮ್ಮ ಫ್ರೆಂಡ್ಸ್ ತಪ್ಪೇನೂ ಇಲ್ಲದಿದ್ದರೂ ಅನಾವಶ್ಯಕವಾಗಿ ಅವರ ಮೇಲೆ ಕೈ ಮಾಡಿದರು. ಅದಕ್ಕೆ ನಾನು ಅವರನ್ನು ಹೊಡೆದೆ ಅಣ್ಣ, ಬೇಕು ಅಂತ ಮಾಡಿದ್ದಲ್ಲ ಎಂದು ಆ ಅಮಲಿನಲ್ಲಿಯೂ ನರಳುತ್ತಾ ಹೇಳುತ್ತಿದ್ದ. ವಿಹಾನ್ನನ್ನು ಹಾಗೆ ನೋಡುತ್ತಿದ್ದರೆ ವಿರಾಟ್ಗೆ ಕೋಪ ನೆತ್ತಿಗೇರಿತು. ಆದರೆ ಅಷ್ಟು ಅಮಲಿನಲ್ಲಿಯೂ ವಿಹಾನ್ ನಾನು ತಪ್ಪು ಮಾಡಿಲ್ಲ ಎಂದು ಹೇಳುತ್ತಿರುವುದನ್ನು ನೋಡಿ ಅಸಲು ಅಲ್ಲಿ ಏನು ನಡೆಯಿತು ಎಂದು ತಿಳಿದುಕೊಳ್ಳಬೇಕು ಎಂದುಕೊಂಡನು ವಿರಾಟ್. ಏನೂ ಮಾತನಾಡದೆ ಡ್ರೈವಿಂಗ್ ಸೀಟಿನಲ್ಲಿ ಕೂತು ಸ್ಟೇರಿಂಗ್ ಹಿಡಿದು ತನ್ನ ಮ್ಯಾನ್ಸನ್ ಕಡೆಗೆ ಕಾರನ್ನು ಚಲಾಯಿಸಿದನು ವಿರಾಟ್. ವಿರಾಟ್ ಹೋದ ನಂತರ ಫ್ರೆಶ್ ಆಗಿ ಬಂದು ಊಟ ಮಾಡುತ್ತಿದ್ದ ವಿಶಿಖಾಗೆ ಬಹಳ ಕೋಪವಿತ್ತು. ಅಸಲು ಈ ಮನುಷ್ಯ ಏನಂದ್ಕೊಂಡಿದ್ದಾನೆ? ನನ್ನ ಮಾತಿಗೆ ಬೆಲೆಯೇ ಇಲ್ವಾ? ನಾನು ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಮಾತನಾಡುತ್ತಿದ್ದರೆ ಫೋನ್ ಬಂತು ಅಂತ ನನಗೆ ಒಂದು ಮಾತು ಕೂಡ ಹೇಳದೆ ಹಾಗೆ ಹೀಗೆ ಬಿಟ್ಟು ಹೋಗ್ತಾನೆ ಎಂದು ತನ್ನ ಕೋಪವನ್ನೆಲ್ಲ ಊಟದ ಮೇಲೆ ತೋರಿಸುತ್ತಾ ಹೇಗೂ ಆ ಊಟವನ್ನು ಮುಗಿಸಿದಳು. ಆದರೆ ಈ ಬಾರಿ ವಿರಾಟ್ ಜೊತೆ ಗಟ್ಟಿಯಾಗಿಯೇ ಮಾತನಾಡಬೇಕು. ನಾನು ಖಂಡಿತವಾಗಿ ನಾಳೆಯಿಂದ ಆಫೀಸ್ಗೆ ಹೋಗಲೇಬೇಕು, ಜಾಬ್ ಮಾಡಲೇಬೇಕು. ಅವನು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನನ್ನ ಕುಟುಂಬದ ಜವಾಬ್ದಾರಿಯನ್ನು ನಾನು ಬಿಡಲು ಸಾಧ್ಯವಿಲ್ಲ ಎಂದು ದೃಢವಾಗಿ ನಿರ್ಧರಿಸಿ ನಾಳೆಯಿಂದ ಆಫೀಸ್ಗೆ ಹೋಗಲೇಬೇಕೆಂದು ತೀರ್ಮಾನಿಸಿದಳು ವಿಶಿಖಾ. ಮನೆಗೆ ತಲುಪಿದ ವಿರಾಟ್ ಕಾರನ್ನು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಇಳಿದನು. ಆ ಕಡೆ ಡೋರ್ ತೆಗೆದು ವಿಹಾನ್ನನ್ನು ಕೆಳಗಿಳಿಸಿದನು. ವಿಹಾನ್ಗೆ ಆಗಲೂ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಮತ್ತೆ ಅವನನ್ನು ತನ್ನೆರಡು ಕೈಗಳಿಂದ ಎತ್ಕೊಂಡು ಒಳಗೆ ಬರುತ್ತಿದ್ದನು. ಆಗ ಹಾಲ್ನಲ್ಲಿದ್ದ ಕೆಲಸದವರೆಲ್ಲರೂ ಅವರನ್ನು ಆಶ್ಚರ್ಯದಿಂದ ನೋಡುತ್ತಾ ಹಾಗೆ ನಿಂತು ಬಿಟ್ಟರು. ಅವರೆಲ್ಲರನ್ನೂ ಸಿಟ್ಟಿನಿಂದ ನೋಡಿದ ವಿರಾಟ್, ಏನಿಲ್ಲಿ ಏನಾದರೂ ಬೊಂಬೆಯಾಟ ನಡೀತಾ ಇದೆಯಾ? ಹಾಗೆ ನಿಂತು ಸಿನಿಮಾ ನೋಡಿದ ಹಾಗೆ ನೋಡ್ತಾ ಇದ್ದೀರಾ? ಅವರವರ ಕೆಲಸಕ್ಕೆ ಹೋಗಿ ಎಂದು ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟನು. ಅವನ ಗಡುಸಾದ ಧ್ವನಿಗೆ ಹೆದರಿ ಎಲ್ಲರೂ ಓಡಿ ಹೋಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಕ್ಷಣಾರ್ಧದಲ್ಲಿ ಆ ಹಾಲ್ ಸಂಪೂರ್ಣ ಖಾಲಿಯಾಯಿತು. ವಿರಾಟ್ನ ದೊಡ್ಡ ಧ್ವನಿ ಕೇಳಿದೊಡನೆ ಆಗಷ್ಟೇ ಅತಿ ಕಷ್ಟದಿಂದ ನೆತ್ತಿಗೆ ಜಾರುತ್ತಿದ್ದ ವಿಶಿಖಾ ಒಮ್ಮೆಲೆ ಬೆಚ್ಚಿಬಿದ್ದಳು. ತಾನಿದ್ದ ರೂಮಿನ ಬಾಗಿಲನ್ನು ಸ್ವಲ್ಪವೇ ತೆಗೆದು ಇಣುಕಿ ನೋಡಿದಳು. ವಿರಾಟ್ ಯಾರನ್ನ ಎತ್ಕೊಂಡು ಮೆಟ್ಟಿಲುಗಳನ್ನೇರಿ ಮೇಲಕ್ಕೆ ಹೋಗುತ್ತಿರುವುದು ಕಾಣಿಸಿತು. ಯಾರವನು? ಯಾರನ್ನೋ ಎತ್ಕೊಂಡು ಮೇಲಕ್ಕೆ ಹೋಗುತ್ತಿದ್ದಾನಲ್ಲ? ಒಂದು ವೇಳೆ ನನ್ನ ಹಾಗೆ ಅವನನ್ನು ಎತ್ಕೊಂಡು ಬಂದಿದ್ದಾನಾ? ಅವನು ಕೂಡ ಇವನ ಆಫೀಸ್ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾನಾ? ಅದಕ್ಕೆ ಹಾಗೆ ಎತ್ಕೊಂಡು ಬಂದಿದ್ದಾನಾ ಎಂದು ಯೋಚಿಸಿದಳು. ಆದರೂ ಅವನು ಏನೇ ಮಾಡಿದರೆ ನನಗೇನು ಅಂದುಕೊಂಡರೂ ಅವಳ ಮನಸ್ಸು ಕೇಳಲಿಲ್ಲ. ಅಯ್ಯೋ ಪಾಪ, ಅವನನ್ನು ಆ ರೀತಿ ಎತ್ಕೊಂಡು ಬಂದರೆ ಅವನ ಫ್ಯಾಮಿಲಿ ಎಷ್ಟು ಅಳುತ್ತದೆಯೋ ಎಂದು ಮತ್ತೆ ಮರುಕಪಟ್ಟಳು. ಆದರೂ ನಾನೇನು ಮಾಡಬಲ್ಲೆ ಬಿಡು ಎಂದುಕೊಂಡು ಸುಮ್ಮನಾದಳು. ನಾನು ನಾಳೆಯಿಂದ ಆಫೀಸ್ಗೆ ಹೋಗಬೇಕು. ಆ ವಿಷಯವನ್ನು ನಾನು ಆಲ್ರೆಡಿ ಅವನಿಗೆ ಹೇಳಿದ್ದೇನೆ. ನಾಳೆಯಿಂದ ಅವನು ಬೇಡ ಎಂದರೂ ನಾನು ಆಫೀಸ್ಗೆ ಹೋಗಿಯೇ ತೀರುತ್ತೇನೆ. ಏನ್ ಮಾಡ್ತಾನೋ ನೋಡ್ತೀನಿ ಅಂದುಕೊಂಡಳು. ವಿರಾಟ್ ಆಗಲೂ ತನಗೆ ಆಫೀಸ್ಗೆ ಹೋಗಲು ಪರ್ಮಿಷನ್ ಕೊಟ್ಟಿರಲಿಲ್ಲ ಮತ್ತು ಅದರ ಬಗ್ಗೆ ಮಾತನಾಡಿಯೂ ಇರಲಿಲ್ಲ ಎಂಬ ಕೋಪದಿಂದ ಹಿಂದೆ ತಿರುಗಿ ಆಗಲೇ ತಂದಿದ್ದ ಡಿನ್ನರ್ ಕೂಡ ಮುಗಿಸಿದ್ದರಿಂದ ಬೆಡ್ ಮೇಲೆ ಮಲಗಿ ನಿದ್ದೆಗೆ ಜಾರಿದಳು.
ಬೆಳಗಿನಿಂದಲೂ ಸುಸ್ತಾಗಿದ್ದರಿಂದ ತಕ್ಷಣವೇ ಗಾಢ ನಿದ್ರೆಗೆ ಜಾರಿದಳು. ತನ್ನ ಕೈಗಳಲ್ಲಿದ್ದ ವಿಹಾನ್ನನ್ನು ನೋಡುತ್ತಾ ಅವನನ್ನು ವಿಹಾನ್ ರೂಮಿಗೆ ತೆಗೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದನು. ವಿರಾಟ್ ಅವನ ಕಾಲಿನಲ್ಲಿದ್ದ ಶೂಗಳನ್ನು ತೆಗೆದು ಅವನ ಕೆದರಿದ ಕೂದಲನ್ನು ಸರಿ ಮಾಡಿ ಅವನಿಗೊಂದು ಬ್ಲಾಂಕೆಟ್ ಹೊದಿಸಿ ಹೊರಬಂದನು. ವಿಹಾನ್ನನ್ನು ಮಲಗಿಸಿದ ನಂತರ ಕೆಳಗೆ ಬಂದು ವಿಶಿಖಾ ಊಟ ಮಾಡಿದ್ದಾಳೋ ಇಲ್ಲವೋ ಎಂದು ಚೆಕ್ ಮಾಡಲು ಅವಳ ರೂಮ್ ಬಾಗಿಲು ತೆಗೆದನು. ಕೆಲಸದವಳು ತೆಗೆದುಕೊಂಡು ಹೋಗಿದ್ದ ಊಟದ ಪ್ಲೇಟ್ ಖಾಲಿಯಾಗಿರುವುದನ್ನು ನೋಡಿ ಅವಳು ಊಟ ಮಾಡಿದ್ದಾಳೆಂದು ಅರ್ಥವಾಯಿತು. ಎದುರು ನೋಡಿದಾಗ ಬೆಡ್ ಮೇಲೆ ಆಗಲೇ ಮೈಮರೆತು ನಿದ್ರಿಸುತ್ತಿದ್ದಳು ವಿಶಿಖಾ. ತನ್ನ ಮೈಮೇಲಿದ್ದ ಡ್ರೆಸ್ ನೋಡಿ ಅವಳು ಫ್ರೆಶ್ ಆಗಿದ್ದಾಳೆಂದು ಅರ್ಥವಾಗಿ ಸ್ವಲ್ಪ ರಿಲ್ಯಾಕ್ಸ್ ಆದನು. ವಿಶಿಖಾಳ ಹತ್ತಿರ ಹೋಗಿ ನೋಡಿದಾಗ ಅವಳು ಚಳಿಗೆ ಸ್ವಲ್ಪ ನಡುಗುತ್ತಿದ್ದಳು. ಅವಳಿಗೆ ಬ್ಲಾಂಕೆಟ್ ಹೊದಿಸಿ ಹೊರಬಂದನು ವಿರಾಟ್. ತಾನು ಕೂಡ ಅಲ್ಲಿಯವರೆಗೂ ಡಿನ್ನರ್ ಮಾಡಿರಲಿಲ್ಲ. ಆದರೆ ವಿಹಾನ್ನ ಪರಿಸ್ಥಿತಿ ನೋಡಿ ತನಗೇನು ತಿನ್ನಬೇಕೆನಿಸದೆ ಕೆಲಸದವಳಿಗೆ ಹಾಲು ತರಲು ಹೇಳಿ ತನ್ನ ಕೋಣೆಗೆ ಹೋದನು. ಪಬ್ಗೆ ಹೋಗಿ ಬಂದಿದ್ದರಿಂದ ಅವನಿಗೂ ಕಿರಿಕಿರಿ ಎನಿಸಿತು. ಕೆಲಸದವಳು ಹಾಲಿನ ಗ್ಲಾಸ್ ತರುವಷ್ಟರಲ್ಲಿ ಫ್ರೆಶ್ ಆಗಿ ಬಂದನು. ಅಸಲು ವಿಹಾನ್ ಯಾಕೆ ಆ ರೀತಿ ವರ್ತಿಸಿದ? ಇನ್ಸ್ಪೆಕ್ಟರ್ ಹೇಳಿದ ಹಾಗೆ ನಿಜವಾಗಿಯೂ ಡ್ರಗ್ಸ್ ತೆಗೆದುಕೊಂಡಿದ್ದಾನಾ ಎಂದುಕೊಳ್ಳುತ್ತಾ ಆ ಬ್ಲಡ್ ರಿಪೋರ್ಟ್ ಬರುವವರೆಗೂ ಕಾಯಲೇಬೇಕು ಎಂದು ಯೋಚಿಸಿದನು. ಅಷ್ಟರಲ್ಲಿ ಕೆಲಸದವಳು ತಂದುಕೊಟ್ಟ ಹಾಲನ್ನು ಕುಡಿದು ವಿರಾಟ್ ಕೂಡ ಬೆಡ್ ಮೇಲೆ ವಾಲಿದನು. ವಿಶಿಖಾಳನ್ನು ವಿರಾಟ್ ಮನೆಯಿಂದ ಹೊರಗೆ ತರಿಸಲು ತಾವು ಹಾಕಿಕೊಂಡಿದ್ದ ಸ್ಕೆಚ್ ಪ್ರಕಾರ ದಾಮಿನಿಯನ್ನು ಮತ್ತೊಮ್ಮೆ ಉಳಿಸಿಕೊಳ್ಳಬೇಕೆಂದುಕೊಂಡು ಮರುದಿನ ಬೆಳಿಗ್ಗೆ ಪ್ರಕಾಶ್ ಮತ್ತು ಅವನ ತಂದೆ ಪರಂಧಾಮ ಅವಳ ಮನೆಗೆ ಹೋದರು. ಅವರು ಹೋಗುವಷ್ಟರಲ್ಲಿ ಮನೆಯ ಬಾಗಿಲು ಹಾಕಿದ್ದರಿಂದ ಹೊರಗಿದ್ದ ಚಿಲಕವನ್ನು ಬಡಿದರು. ಆಗಷ್ಟೇ ಅತಿ ಕಷ್ಟದಿಂದ ಟಿಫನ್ ಮುಗಿಸಿ ಅಡುಗೆಗಾಗಿ ತರಕಾರಿ ಹೆಚ್ಚುತ್ತಿದ್ದ ದಾಮಿನಿ ಬಾಗಿಲು ಬಡಿಯುತ್ತಿದ್ದ ಶಬ್ದಕ್ಕೆ ಕಿರಿಕಿರಿಗೊಂಡು, ಅಸಲೇ ವಿಶಿಖಾ ಇಲ್ಲದೆ ಅಡುಗೆ ಮಾಡಲು ಕಷ್ಟಪಡುತ್ತಿದ್ದೇನೆ. ಈಗ ಮತ್ತೆ ನನ್ನ ಕೆಲಸವನ್ನು ಡಿಸ್ಟರ್ಬ್ ಮಾಡಲು ಯಾರು ಬಂದು ಸತ್ತರು ಎಂದು ಬೈದುಕೊಳ್ಳುತ್ತಾ ಅಡುಗೆ ಮನೆಯಿಂದ ಹೊರಬಂದಳು. ಅಲ್ಲೇ ಮಂಚದ ಮೇಲಿದ್ದ ಗಂಡನನ್ನು ನೋಡಿ, ಇವರು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ, ಹೇಗೂ ನನಗೇನು ಕೆಲಸ ಮಾಡಿಕೊಡಲಾರರು ಎಂದು ಗೊಣಗುತ್ತಾ ಬಾಗಿಲಿನ ಬಳಿ ಹೋಗಿ ತೆಗೆದಳು. ಎದುರುಗಡೆ ಪ್ರಕಾಶ್ ಮತ್ತು ಪರಂಧಾಮ ಕಾಣಿಸಿದರು. ಅವರನ್ನು ನೋಡಿ ವಿಶಿಖಾಳ ಜೊತೆ ಮದುವೆ ತಪ್ಪಿ ಹೋದ ಮೇಲೂ ಇವರು ಇನ್ಯಾಕೆ ಇಲ್ಲಿಗೆ ಬಂದರು ಎಂದು ಅನುಮಾನದಿಂದ ನೋಡುತ್ತಿದ್ದಳು. ಆಗ ಪ್ರಕಾಶ್ ಮತ್ತು ಪರಂಧಾಮ ಒಂದು ಸಣ್ಣ ನಗು ಬೀರಿ, ಒಳಗೆ ಬರಬಹುದಾ ತಂಗಿ ಎಂದು ಕೇಳಿದನು ಪರಂಧಾಮ. ಅವರಿಬ್ಬರನ್ನು ಅನುಮಾನದಿಂದಲೇ ನೋಡುತ್ತಾ ಸರಿ ಬನ್ನಿ ಎಂದು ದಾರಿ ಬಿಟ್ಟಳು. ಅವರು ಒಳಗೆ ಬಂದು ಮಂಚದ ಮೇಲೆ ಹಾಗೆ ಮಲಗಿದ್ದ ದಾಮಿನಿಯ ಗಂಡನನ್ನು ನೋಡಿ, ಹೇಗಿದ್ದೀರಾ ಭಾವ ಎಂದು ಮತ್ತೆ ಕೇಳಿ ಮತ್ತೆ ದಾಮಿನಿ ಕಡೆ ತಿರುಗಿದರು. ತಮ್ಮ ಜೊತೆ ತಂದಿದ್ದ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಕೊಟ್ಟು ಹೇಗಿದ್ದೀಯಾ ತಂಗಿ ಎಂದು ಪ್ರೀತಿ ಸುರಿಸುತ್ತಾ ಕೇಳಿದನು ಪರಂಧಾಮ. ಅವರು ಕೊಟ್ಟ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ನೋಡಿ ಅವರ ಪ್ರೀತಿ ನಿಜವೇ ಎಂದುಕೊಂಡಳು. ಹೇಗಿರ್ತೀನಿ ಅಣ್ಣ? ವಿಶಿಖಾಳನ್ನು ಪ್ರಕಾಶ್ಗೆ ಕೊಟ್ಟು ಮದುವೆ ಮಾಡಿದರೆ ಬಹಳ ಸಂತೋಷವಾಗಿರುತ್ತಿದ್ದೆ. ಆದರೆ ಅವಳನ್ನು ಯಾವನೋ ಹಾಗೆ ಬಲವಂತವಾಗಿ ಕರೆದುಕೊಂಡು ಹೋಗುಬಿಟ್ಟ. ಈಗ ಸಂಸಾರ ಹೇಗೆ ಸಾಗುತ್ತದೆಯೋ ನನಗೆ ಅರ್ಥವಾಗುತ್ತಿಲ್ಲ ಅನ್ನುತ್ತಾ ಮಂಚದಲ್ಲಿದ್ದ ಗಂಡನನ್ನು ತೋರಿಸುತ್ತಾ, ಇವರನ್ನು ನೋಡಿದರೆ ಹೀಗಿದ್ದಾರೆ, ಈಗ ಮಗಳನ್ನು ನೋಡಿದರೆ ಹಾಗಾದಳು. ಇಬ್ಬರು ಯಾರಿಗೆ? ಅವರು 1 ರೂಪಾಯಿ ಕೂಡ ತರದೆ ಹೋದರೆ ಈ ಮನೆಯನ್ನು ಹೇಗೆ ನಡೆಸಲಿ? ಇವರಿಗೆ ಟ್ರೀಟ್ಮೆಂಟ್ ಹೇಗೆ ಮಾಡಿಸಲಿ? ಅರ್ಥವಾಗದೆ ಕೊರಗುತ್ತಿದ್ದೇನೆ ಅಣ್ಣ ಎಂದು ಅವರ ಬಳಿ ಅಳುತ್ತಾ ಗೋಳಾಟ ತೋಡಿಕೊಂಡಳು. ಪರಂಧಾಮ ಬೇಸರ ಪಡಬೇಡ ತಂಗಿ ಎನ್ನುತ್ತಿದ್ದರೆ, ಬೇಸರ ಪಡದೆ ಹೇಗೆ ಇರೋದು ಅಣ್ಣ? ಅದೆಲ್ಲ ನನ್ನ ಹಣೆಬರಹ. ಇಲ್ಲದಿದ್ದರೆ ಪ್ರಕಾಶ್ನಂಥ ಒಳ್ಳೆಯವನನ್ನು ಅಳಿಯನನ್ನಾಗಿ ಪಡೆಯುವ ಭಾಗ್ಯ ನನಗಿಲ್ಲವಾಯಿತು ಎಂದು ಮೊಸಳೆ ಕಣ್ಣೀರು ಸುರಿಸುತ್ತಾ ಅವರ ಬಳಿ ಅಳಲು ತೋಡಿಕೊಂಡಳು ದಾಮಿನಿ. ದಾಮಿನಿಯ ವರ್ತನೆಯನ್ನು ನೋಡಿದ ಅವರಿಬ್ಬರಿಗೂ ಅವಳನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. 4 ಕಣ್ಣೀರಿನ ಹನಿ ಸುರಿಸಿ ಒಳ್ಳೆಯ ಮಾತುಗಳನ್ನಾಡಿದರೆ ಸುಲಭವಾಗಿ ತಮ್ಮ ಮಾಯೆಗೆ ಬೀಳುತ್ತಾಳೆಂದು ಅರ್ಥವಾಯಿತು. ಅಯ್ಯೋ ತಂಗಿ, ನೀನೇಕೆ ಬೇಸರ ಪಡ್ತಾ ಇದೀಯಾ? ವಿಶಿಖಾಗೂ ಆ ಮದುವೆ ಇಷ್ಟವಿಲ್ಲ ತಾನೇ? ಆ ರಾಕ್ಷಸ ಹಾಗೆ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋದರೆ
ಅವಳು ಮಾತ್ರ ಏನು ಮಾಡ್ತಾಳೆ ಹೇಳು ಎಂದನು. ಆದರೂ ಏನು ಮಾಡೋಣ ಅಣ್ಣ, ಈಗ ಎಲ್ಲವೂ ನಡೆದು ಹೋಗಿದೆ. ನಮ್ಮ ಕೈಯಲ್ಲಿ ಈಗೇನೂ ಇಲ್ಲ ಎನ್ನುತ್ತಿದ್ದಳು. ಹಾಗನ್ನಬೇಡ ತಂಗಿ. ವಿಶಿಖಾ ನಿನ್ನ ಸ್ವಂತ ಮಗಳಲ್ಲದಿದ್ದರೂ ನೀನು ನಿನ್ನ ಕೈಯಾರೆ ಬೆಳೆಸಿದ ಮಗು. ನಿನ್ನ ಮಗಳು ಆ ರೀತಿ ಕಷ್ಟಪಡುತ್ತಿದ್ದರೆ ನೀನು ನೋಡಿಕೊಂಡು ಸುಮ್ಮನಿರುತ್ತೀಯಾ ಎಂದನು. ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗದೆ ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಾ, ಅಂದರೆ ಏನು ಅಣ್ಣ ನೀನು ಹೇಳ್ತಾ ಇರೋದು ಎಂದಳು. ಅದೇ ತಂಗಿ, ಆ ರಾಕ್ಷಸನ ಹತ್ತಿರ ವಿಶಿಖಾಳನ್ನು ಹಾಗೆ ಬಿಟ್ಟು ಬಿಡುವುದು ಎಷ್ಟರ ಮಟ್ಟಿಗೆ ಸರಿ ಹೇಳು ಎಂದನು. ಬಿಡದೆ ಏನ್ ಮಾಡೋಣ ಅಣ್ಣ, ಅವನನ್ನು ನೋಡಿದ್ಯಲ್ಲ ಹೇಗಿದ್ದಾನು. ಪೊಲೀಸರು ಕೂಡ ಅವನಿಗೆ ಎದುರು ಮಾತನಾಡದೆ ಮರಳಿ ಅವನಿಗೆ ಸೆಲ್ಯೂಟ್ ಹೊಡೆದರು. ಅಂತವರ ಮನೆಯಿಂದ ವಿಶಿಖಾಳನ್ನು ಹೊರಗೆ ಕರೆದುಕೊಂಡು ಬರುವುದು ಸುಲಭ ಅಂತೀಯ ಹೇಳು. ವಿಶಿಖಾ ಇಲ್ಲದಿದ್ದರೆ ನಮಗೆ ಜೀವನ ಸಾಗಿಸುವುದು ಕಷ್ಟವೇ ಆದರೂ ಇನ್ನೂ ನಾನು ಅವಳನ್ನು ಅಲ್ಲಿಂದ ಕರೆದುಕೊಂಡು ಬರಲಾರೆ ತಾನೆ ಎನ್ನುತ್ತಿದ್ದರೆ, ಹಾಗೆನ್ನಬೇಡ ತಂಗಿ. ಈಗಲೂ ಪ್ರಕಾಶ್ಗೆ ವಿಶಿಖಾ ಅಂದರೆ ಪ್ರಾಣ. ಅವನು ಅವಳನ್ನು ಮರೆಯಲಾಗುತ್ತಿಲ್ಲ. ನಡೆದದ್ದರಲ್ಲಿ ಅವಳ ತಪ್ಪೇನೂ ಇಲ್ಲ. ಅದಕ್ಕೆ ಅವಳನ್ನು ಅಲ್ಲಿಂದ ಕರೆದುಕೊಂಡು ಬಂದು ಮತ್ತೆ ಮದುವೆಯಾಗಬೇಕು ಅಂದುಕೊಂಡಿದ್ದಾನೆ ಎನ್ನುತ್ತಿದ್ದಂತೆ ಪರಂಧಾಮ ಆಡಿದ ಮಾತಿಗೆ ಏನು ಎಂದು ಆಶ್ಚರ್ಯಚಕಿತಳಾದಳು ದಾಮಿನಿ. ತಕ್ಷಣವೇ ಎಚ್ಚೆತ್ತುಕೊಂಡ ಅವಳಿಗೆ ಪರಂಧಾಮನ ಮಾತುಗಳಿಂದ ಬೆಟ್ಟದಷ್ಟು ಬಲ ಬಂದಂತೆ ಅನಿಸುತ್ತದೆ. ಏಕೆಂದರೆ ಪ್ರಕಾಶ್ ಅವಳನ್ನು ಮದುವೆಯಾದರೆ 25 ಲಕ್ಷ ಕೊಡುವುದಾಗಿ ಹೇಳಿದ್ದ. ಇದುವರೆಗೆ ಹೋಯಿತು ಎಂದುಕೊಂಡಿದ್ದ ಆ ಹಣ ಮತ್ತೆ ತನಗೆ ಸಿಗುತ್ತದೆ ಎಂದಾಗ ದಾಮಿನಿ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ವಿಶಿಖಾಳನ್ನು ಮತ್ತೆ ಪ್ರಕಾಶ್ ಮದುವೆಯಾಗುತ್ತಾನೆ ಎಂದ ಕೂಡಲೇ ದಾಮಿನಿ ಕಣ್ಣುಗಳಲ್ಲಿ ಹೊಳೆಯುತ್ತಿರುವ ಹೊಳಪನ್ನು, ಅವಳ ಮುಖದಲ್ಲಿ ಕಾಣುತ್ತಿರುವ ಸಂತೋಷವನ್ನು ಪ್ರಕಾಶ್ ಮತ್ತು ಪರಂಧಾಮ ಇಬ್ಬರು ಗಮನಿಸುತ್ತಲೇ ಇರುತ್ತಾರೆ. ದಾಮಿನಿ ಆಸೆ ಅವರಿಬ್ಬರ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲಿಲ್ಲ. ಅದರಿಂದ ತಾವು ಬಂದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎಂದು ಅನ್ನಿಸಿ, ಅದೇನೇ ಇರಲಿ, ನೀನೇನು ಹೇಳುತ್ತೀಯ ತಂಗಿ ಹೇಳು. ವಿಶಿಖಾಳನ್ನು ಅಲ್ಲೇ ಆ ರಾಕ್ಷಸನ ಬಳಿಗೆ ಬಿಟ್ಟು ಬಿಡೋಣವಾ, ಅಥವಾ ಅವಳನ್ನು ಆ ರಾಕ್ಷಸನ ಬಲೆಯಿಂದ ಬಿಡಿಸಿ ಪ್ರಕಾಶ್ಗೆ ಕೊಟ್ಟು ಮತ್ತೆ ಮದುವೆ ಮಾಡಿ ಅವಳಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡೋಣವಾ, ನೀನೇ ಹೇಳು ಎಂದಾಗ, ಅಲ್ಲಿಯವರೆಗೂ ವಿಶಿಖಾ ಏನಾದರೂ ಪರವಾಗಿಲ್ಲ ಎಂದು ತಲೆ ಕೆಡಿಸಿಕೊಳ್ಳದಿರಲು ನಿರ್ಧರಿಸಿದ್ದ ದಾಮಿನಿ 25 ಲಕ್ಷ ಹಣ ಕಣ್ಣ ಮುಂದೆ ಕಾಣಿಸುತ್ತಿದ್ದಾಗ, ಅಯ್ಯೋ, ನಾನು ಹಾಗೆ ಯಾಕೆ ಅಂದುಕೊಳ್ಳುತ್ತೇನೆ ಅಣ್ಣಯ್ಯ. ವಿಶಿಖಾ ಎಷ್ಟೇ ನನ್ನ ಸ್ವಂತ ಮಗಳಲ್ಲದಿದ್ದರೂ ನಾನು ಸಾಕಿದ ಮಗಳು. ಅವಳು ಸಂತೋಷವಾಗಿರಬೇಕು ಎಂದೇ ನಾನು ಬಯಸುತ್ತೇನೆ. ಆದರೆ ನಾವೇನು ಮಾಡಲು ಸಾಧ್ಯ ಹೇಳು ಎನ್ನುತ್ತಿದ್ದರೆ, ವಿಶಿಖಾಳನ್ನು ಅಲ್ಲಿಂದ ಕರೆದುಕೊಂಡು ಬರಲು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲವನ್ನು ನಾನು ಹೇಳುತ್ತೇನೆ ತಂಗಿ. ನಾವು ಹೇಳಿದಾಗ ನೀನು ಆ ಕೆಲಸ ಮಾಡಿದರೆ ಸಾಕು. ವಿಶಿಖಾಳನ್ನು ಆ ವಿರಾಟ್ ಪಂಜರದಿಂದ ಹೊರಗೆ ಕರೆತರಬಹುದು ಎಂದ ಕೂಡಲೇ, ಹೌದಾ ಅಣ್ಣಯ್ಯ ಎಂದು ಸಂತೋಷವಾಗಿ ಹೇಳುತ್ತಾ, ಹಾಗಾದರೆ ಏನು ಮಾಡಬೇಕು ಹೇಳು ಅನ್ನುತ್ತಿದ್ದರೆ, ಈಗಲ್ಲ ತಂಗಿ, ನಾವಿಬ್ಬರು ಯೋಚಿಸಿ ಜಾಗರೂಕತೆಯಿಂದ ಅವಳನ್ನು ಅಲ್ಲಿಂದ ಹೇಗೆ ಹೊರಗೆ ಕರೆತರಬೇಕು ಎಂದು ಫೋನ್ ಮಾಡಿ ಹೇಳುತ್ತೇನೆ. ನಾವು ಹೇಳಿದಾಗ ನಾವೇನು ಮಾಡಲು ಹೇಳುತ್ತೇವೋ ನೀನು ಹಾಗೆಯೇ ಮಾಡು. ಆಗ ವಿಶಿಖಾ ಅವನ ಹಿಡಿತದಿಂದ ಹೊರಗೆ ಬರುತ್ತಾಳೆ. ನಂತರ ಇವರಿಬ್ಬರಿಗೂ ಮದುವೆ ಮಾಡಿ ಇಲ್ಲಿಂದ ದೂರ ಕಳುಹಿಸೋಣ. ಆಗ ಅವರಿಬ್ಬರು ಸಂತೋಷವಾಗಿರುತ್ತಾರೆ ಅನ್ನುತ್ತಿದ್ದರೆ, ಮತ್ತೆ ನನಗೆ ಕೊಡುತ್ತೇನೆ ಎಂದಿದ್ದ 25 ಲಕ್ಷ ಎಂದು ಬಾಯಿಯಲ್ಲಿಯೇ ಗುಣಗುತ್ತಾ ಹಾಸಿಗೆಯಲ್ಲಿರುವ ಗಂಡ ಇವರನ್ನೇ ದಿಟ್ಟಿಸಿ ನೋಡುತ್ತಿದ್ದರೆ, ಅವನಿಗೆ ಕೇಳಿಸದಂತೆ ಇವರಿಬ್ಬರಿಗೆ ಮಾತ್ರ ಕೇಳಿಸುವಂತೆ ಕೇಳುತ್ತಾಳೆ. ಅವರಿಬ್ಬರು ಕುತಂತ್ರದಿಂದ ಒಂದು ನಗು ನಗುತ್ತಾ, ಅಯ್ಯೋ, ಆ ಹಣವನ್ನು ನಾವು ಹೇಗೆ ಮರೆಯುತ್ತೇವೆ ತಂಗಿ. ಇಬ್ಬರ ಮದುವೆಯಾದ ತಕ್ಷಣ ನಿನಗೆ ಆ ಹಣವನ್ನು ಖಂಡಿತವಾಗಿ ಕೊಡುತ್ತೇನೆ ಎಂದ ಕೂಡಲೇ ಅವಳ ಮನಸ್ಸು ಸಂತೋಷದಿಂದ ಉಕ್ಕಿ ಹರಿಯುತ್ತಿದ್ದರೆ, ಇರಿ ಅಣ್ಣಯ್ಯ, ಬಂದಾಗಿನಿಂದ ಹೀಗೆಯೇ ಕೂರಿಸಿಕೊಂಡು ಮಾತನಾಡುತ್ತಿದ್ದೇನೆ, ನಿಮ್ಮಿಬ್ಬರಿಗೂ ಕಾಫಿ ತರುತ್ತೇನೆ ಎಂದುಕೊಳ್ಳುತ್ತಾ ಅಡುಗೆ ಮನೆಗೆ ಹೋಗುತ್ತಾಳೆ. ಅವರೆಲ್ಲ ಮಾತನಾಡಿಕೊಂಡಿದ್ದನ್ನೆಲ್ಲ ಕೇಳಿದ ದಾಮಿನಿಯ ಗಂಡನಿಗೆ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿದ್ದರೆ, ಏನೋ
ಮಾಡಲಾಗದೆ ತನ್ನ ದೀನ ಸ್ಥಿತಿಗೆ ಮೌನವಾಗಿ ರೋಧಿಸುತ್ತಿರುತ್ತಾನೆ. ದಾಮಿನಿ ಅಡುಗೆ ಮನೆಯಲ್ಲಿ ಇರುವುದರಿಂದ ನಾವು ಬಂದ ಕೆಲಸ ಇಷ್ಟು ಸುಲಭವಾಗಿ ಮುಗಿದು ಹೋಗುತ್ತದೆ ಎಂದುಕೊಂಡಿರಲಿಲ್ಲ ಅಪ್ಪ ಎಂದು ಪ್ರಕಾಶ್ ಅಂದರೆ, ಈ ಲೋಕದಲ್ಲಿ ಹಣಕ್ಕೆ ಮಣಿಯದವರು ಯಾರೂ ಇಲ್ಲ ಮಗನೇ. ಆ ಹಣವೇ ಈಗ ನಮಗೆ ಸಹಾಯ ಮಾಡುತ್ತದೆ. ದಾಮಿನಿಗೆ ಇರುವ ಹಣದ ಹುಚ್ಚಿನಿಂದ ನಾವು ವಿಶಿಕಾಳನ್ನು ಸುಲಭವಾಗಿಯೇ ಅಲ್ಲಿಂದ ಕರೆತರಬಹುದು. ವಿಶಿಕಾಗೆ ತನ್ನ ಚಿಕ್ಕಮ್ಮ ಅಂದರೆ, ತನ್ನ ಕುಟುಂಬ ಅಂದರೆ ಪ್ರಾಣ. ಅವಳ ದೌರ್ಬಲ್ಯವೇ ಅವಳ ಕುಟುಂಬ. ಅದಕ್ಕೆ ಅವರ ಮೇಲೆಯೇ ಪೆಟ್ಟು ಕೊಟ್ಟು ಅವಳನ್ನು ಅಲ್ಲಿಂದ ಹೊರಗೆ ಬರಿಸಬೇಕು. ಅವಳು ಹೊರಗೆ ಬಂದ ತಕ್ಷಣ ಬಾಯಿ ಮನುಷ್ಯರಿಗೆ ಅವಳನ್ನು ಒಪ್ಪಿಸಿ ನಾವು ಇಲ್ಲಿಂದ ಹೊರಟು ಹೋಗಬೇಕು. ಇಲ್ಲದಿದ್ದರೆ ಆ ವಿರಾಟ್ ನಮ್ಮನ್ನು ಬಿಡುವುದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿರುವಾಗಲೇ ಅಡುಗೆ ಮನೆಯಿಂದ ಕಾಫಿ ಕಪ್ಗಳೊಂದಿಗೆ ಹೊರಗೆ ಬರುತ್ತಾಳೆ ದಾಮಿನಿ. ಅವಳನ್ನು ನೋಡಿ ಮತ್ತೆ ಮಾತು ಬದಲಿಸಿ ಸಣ್ಣದೊಂದು ನಗು ನಕ್ಕು ಕಾಫಿ ತೆಗೆದುಕೊಂಡು ಕುಡಿಯುತ್ತಾ, ಕಾಫಿ ತುಂಬಾ ಚೆನ್ನಾಗಿದೆ ತಂಗಿ ಎಂದು ದಾಮಿನಿಯನ್ನು ಸ್ವಲ್ಪ ಹೊತ್ತು ಹೊಗಳಿ, ಸರಿ, ನಾವು ಯಾವಾಗ ಫೋನ್ ಮಾಡಿದರೆ ಆಗ ನಮ್ಮ ಕೆಲಸ ಮಾಡಲು ರೆಡಿಯಾಗಿರು ತಂಗಿ ಎಂದು ಮತ್ತೊಮ್ಮೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ತಂದೆ ಮಕ್ಕಳು. ಅದರಿಂದ ಕಳೆದು ಹೋಯಿತು ಎಂದುಕೊಂಡಿದ್ದ ಹಣ ಮತ್ತೆ ತನ್ನ ಬಳಿಗೆ ಬರುತ್ತದೆ ಎಂದು ಸಂತೋಷವಾಗಿದ್ದರೂ, ಈ ವಿಷಯಗಳೆಲ್ಲ ವೀಕ್ಷಾಗೆ ತಿಳಿದರೆ ತನ್ನನ್ನು ಏನು ಮಾಡುತ್ತಾಳೋ ಎಂಬ ಭಯ ಕೂಡ ಒಂದು ಕಡೆ ಇರುತ್ತದೆ. ಆದರೆ ಅಷ್ಟರಲ್ಲೇ ಮತ್ತೆ ಮುಖ ಸಿಂಡರಿಸಿಕೊಳ್ಳುತ್ತಾ, ತಿಳಿದರೆ ತಿಳಿಯಲಿ ಬಿಡು, ಅದಕ್ಕೇನಂತೆ, ಹೆಚ್ಚೆಂದರೆ 4 ಮಾತು ಅನ್ನುತ್ತಾಳೆ, 4 ಬೈಯುತ್ತಾಳೆ. ಅಷ್ಟೇ ತಾನೇ, ಅಷ್ಟಕ್ಕೆ ಬರುವ 25 ಲಕ್ಷವನ್ನು ಬಿಟ್ಟುಕೊಡುವುದು ಯಾಕೆ ಅನ್ನುತ್ತಾ ಸಂತೋಷವಾಗಿ ಅಡುಗೆ ಮಾಡಲು ಹೊರಟು ಹೋಗುತ್ತಾಳೆ ದಾಮಿನಿ. ಆದರೆ ಅಲ್ಲೇ ಹಾಸಿಗೆಯಲ್ಲಿರುವ ಅವಳ ಗಂಡನಿಗೆ ಮಾತ್ರ ಮನಸ್ಸೆಲ್ಲ ಕಲ್ಲೋಲವಾದಂತೆ ಅನ್ನಿಸುತ್ತದೆ. ಯಾಕೆ ವಿಶಿಕಾಗೆ ಇಷ್ಟು ಕಷ್ಟಗಳು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕ ನಿನಗೆ ಇಷ್ಟು ಕಷ್ಟಗಳು? ನೀನು ಇಷ್ಟು ಕಷ್ಟದಲ್ಲಿದ್ದರೂ ಕನಿಷ್ಠ ನಾನು ನಿನಗೆ ಒಂದು ಸಣ್ಣ ಸಹಾಯವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಒದ್ದಾಡುತ್ತಾ ಮೌನವಾಗಿಯೇ ಕಣ್ಣುಗಳಿಂದ ಕಣ್ಣೀರು ಸುರಿಸುತ್ತಿರುತ್ತಾರೆ ಅವರು. ಸ್ವಲ್ಪ ಹೊತ್ತಿಗೆ ದಾಮಿನಿ ಅಡುಗೆ ಪೂರ್ಣಗೊಳಿಸಿ ಹೊರಗೆ ಬಂದ ಕೂಡಲೇ ದಾಮಿನಿ ಫೋನ್ ರಿಂಗ್ ಆಗುತ್ತಿದ್ದರೆ ಯಾರಿರಬಹುದು ಎಂದು ನೋಡಿದ ಅವಳಿಗೆ ಅದರಲ್ಲಿ ವೀಕ್ಷಾಳ ನಂಬರ್ ಕಾಣಿಸುತ್ತಿದ್ದರೆ ಸ್ವಲ್ಪ ಗಾಬರಿಯಿಂದಲೇ ಫೋನ್ ಎತ್ತಿ, ಹಲೋ ವೀಕ್ಷಾ ಎನ್ನುತ್ತಾಳೆ. ಹೌದು ನಾನೇ, ಏನ್ ಮಾಡ್ತಾ ಇದೀಯಾ? ಫೋನ್ ಲಿಫ್ಟ್ ಮಾಡೋಕೆ ಯಾಕಿಷ್ಟೊತ್ತು ಎಂದು ಕೇಳಿದರೆ, ಅಡುಗೆ ಮನೆಯಲ್ಲಿದ್ದೆ ವೀಕ್ಷಾ, ಅಡುಗೆ ಮಾಡ್ತಾ ಇದ್ದೆ ಎಂದರೆ, ಇನ್ನೂ ಅಪ್ಪನಿಗೆ ಊಟ ಆಗಿಲ್ಲವಾ? ಅವರು ಮಾತ್ರೆ ಹಾಕಿಕೊಳ್ಳುವ ಟೈಮ್ ಆಯ್ತಲ್ಲ, ಈಗಲೇ ಲೇಟ್ ಆಗಿದೆ, ಇಷ್ಟು ಹೊತ್ತು ಏನ್ ಮಾಡ್ತಾ ಇದೀಯಾ ಎಂದು ಬೈಯುತ್ತಿದ್ದರೆ, ಪ್ರಕಾಶ್ ಮತ್ತು ಪರಂಧಾಮ ಬಂದಿದ್ದರಿಂದ ಅವರ ಜೊತೆ ಮಾತಿನಲ್ಲಿ ಬಿದ್ದು ಲೇಟ್ ಆಯಿತು ಎಂದು ಹೇಳಲಾಗದೆ, ನನಗೂ ಮೈ ಹುಷಾರಿಲ್ಲ, ಮೈಯೆಲ್ಲಾ ನೋವು, ಅದಕ್ಕೆ ನಿಧಾನವಾಗಿ ಮಾಡುತ್ತಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಈಗೋ ಈಗಲೇ ನಿಮ್ಮ ಅಪ್ಪನಿಗೆ ಊಟ ಹಾಕುತ್ತಿದ್ದೇನೆ ಎಂದು ಮಗಳ ಮಾತುಗಳಿಗೆ ಭಯಪಡುತ್ತಾ, ಸರಿ, ನಿಮ್ಮ ಅಪ್ಪನಿಗೆ ಊಟ ಹಾಕಿ ಮತ್ತೆ ಫೋನ್ ಮಾಡಲಾ ಎಂದರೆ, ಅಗತ್ಯವಿಲ್ಲ ಬಿಡು, ನೀನು ಅಪ್ಪನಿಗೆ ಊಟ ಹಾಕಿದ್ದೀಯಾ, ಮಾತ್ರೆ ಕೊಟ್ಟಿದ್ದೀಯಾ ಎಂದು ತಿಳಿದುಕೊಳ್ಳೋಣ ಅಂತ ಮಾಡಿದ್ದೆ. ಸರಿ, ಜಾಗರೂಕತೆಯಿಂದ ಅಪ್ಪನಿಗೆ ಎಲ್ಲವನ್ನೂ ಟೈಮ್ಗೆ ಕೊಡು ಅನ್ನುತ್ತಾ ಫೋನ್ ಇಡುತ್ತಿದ್ದರೆ, ಕನಿಷ್ಠ ತಾಯಿಯಾದ ತನ್ನನ್ನು ಊಟ ಮಾಡಿದ್ಯಾ ಎಂದು ಒಂದು ಮಾತು ಕೇಳುವುದಿಲ್ಲವಲ್ಲ. ಅಂದರೆ ನಿನ್ನ ಬಗ್ಗೆ ನನಗೆ ಗೊತ್ತು ಬಿಡು, ನೀನು ಯಾರ ಬಗ್ಗೆಯೂ ಯೋಚಿಸಿ ಮನಸ್ಸು ಹಾಳು ಮಾಡಿಕೊಂಡು ಉಪವಾಸ ಬೀಳುವವಳಲ್ಲ. ನಿನ್ನ ಹೊಟ್ಟೆಗೆ ನೀನು ಚೆನ್ನಾಗಿಯೇ ತಿನ್ನುತ್ತೀಯ, ನಿನ್ನ ಬಗ್ಗೆ ಪ್ರತ್ಯೇಕವಾಗಿ ನೀನು ತಿಂದ್ಯಾ ಅಂತ ಕೇಳುವ ಅಗತ್ಯವಿಲ್ಲ ಎಂದು ತಾಯಿಗೆ ಮತ್ತೆ 4 ಮಾತು ಬೈದು ಫೋನ್ ಇಡುತ್ತಾಳೆ ವೀಕ್ಷಾ. ವೀಕ್ಷಾಳನ್ನು ಬೈದುಕೊಳ್ಳುತ್ತಾ, ಇವಳು ನನ್ನ ಮಗಳೇ ಆದರೂ ತನ್ನ ತಂದೆಗೆ ಮೇಲೆ ಅಕ್ಕನ ಮೇಲಿರುವ ಪ್ರೀತಿಯಲ್ಲಿ ಸಾಸಿವೆಯಷ್ಟು ಪ್ರೀತಿ ನನ್ನ ಮೇಲಿಲ್ಲ. ಆದರೂ ಇವಳಿಂದ ನನಗೇನಾಗಬೇಕಾಗಿದೆ ಬಿಡು, ನನಗೆ ಬರಬೇಕಾದ 25 ಲಕ್ಷ ನನಗೆ ಬಂದರೆ ಆಗ ನಾನು ನನಗೆ ಬೇಕಾದ ಹಾಗೆ ಇದ್ದು ಇಷ್ಟ ಬಂದದ್ದು ತಿನ್ನುತ್ತಾ ಆರಾಮಾಗಿ ಬದುಕಿ ಬಿಡುತ್ತೇನೆ. ಆಮೇಲೆ ನನ್ನ ಬಗ್ಗೆ ಯಾರು ಏನು ಅಂದುಕೊಂಡರೂ ನನಗೆ ಅಭ್ಯಂತರವಿಲ್ಲ ಎಂದುಕೊಳ್ಳುತ್ತಾ ವಿಶಿಕಾಳನ್ನು ಅವರಿಗೆ ಒಪ್ಪಿಸಿ ಅವರಿಬ್ಬರಿಗೂ ಯಾವಾಗ ಮದುವೆ ಮಾಡಬೇಕು ಎಂದು ಯೋಚಿಸುತ್ತಿರುತ್ತಾಳೆ ದಾಮಿನಿ. ಹೆಂಡತಿಯ ಆಲೋಚನೆಗಳು ಯಾವ ಕಡೆ ಸಾಗುತ್ತಿವೆ ಎಂದು ಹಾಸಿಗೆಯಲ್ಲಿಯೇ
ಇದ್ದು ಊಹಿಸಿದ ದಾಮಿನಿಯ ಗಂಡನಿಗೆ ಕಣ್ಣೀರು ನಿಲ್ಲುವುದಿಲ್ಲ. ವಿಶಿಖಾ ಎಷ್ಟೇ ತನ್ನ ಮಗಳಲ್ಲದಿದ್ದರೂ ತನ್ನ ಕೈಯಾರೆ ಸಾಕಿದ್ದಾಳಲ್ಲ. ಆದರೂ ಒಬ್ಬ ಕಟುಕನಿಗೆ ಒಪ್ಪಿಸಲು ಹಾಗೆ ಹೇಗೆ ತಯಾರಾಗುತ್ತಿದ್ದಾಳೆ? ಎಲ್ಲವೂ ಹಣಕ್ಕಾಗಿ ಅಲ್ಲದೆ ಬೇರೇನು ಎಂದು ತನ್ನ ಆಲೋಚನೆಯಲ್ಲಿ ಮಾನಸಿಕವಾಗಿ ಇನ್ನಷ್ಟು ಕುಗ್ಗಿ ಹೋಗುತ್ತಾನೆ ದಾಮಿನಿ ಗಂಡ. ಆದರೆ ಅವನಿಗೆ ಒಂದೇ ಒಂದು ಸಮಾಧಾನವೆಂದರೆ ವಿರಾಟ್ ಅಷ್ಟು ಬೇಗ ವಿಶಿಖಾಳನ್ನು ಬಿಡುವುದಿಲ್ಲ. ವಿಶಿಖಾಳನ್ನು ವಿರಾಟ್ ಬಳಿಯಿಂದ ತರುವುದು ಅಂದರೆ ನೇರವಾಗಿ ಆ ಯಮನ ಜೊತೆ ಹೋರಾಟ ಮಾಡಿದಂತೆಯೇ. ಆ ವಿಷಯ ಅವನಿಗೆ ಗೊತ್ತಿದೆ. ಆದರೆ ಇವರು ವಿಶಿಖಾಳನ್ನು ತನ್ನ ಹೆಸರೋ ಅಥವಾ ಕುಟುಂಬದ ಹೆಸರೋ ಹೇಳಿ ಮರಳು ಮಾಡಿ ಹೊರಗೆ ತರುತ್ತಾರೋ ಎಂಬುದೇ ಅವನ ಭಯ. ಅದಕ್ಕೆ ಅಂಥದ್ದೇನೂ ಆಗದಂತೆ ವಿಶಿಖಾಳನ್ನು ಕಾಪಾಡು ಎಂದು ಆ ದೇವರನ್ನು ಪ್ರಾರ್ಥಿಸುತ್ತಾನೆ ಅವನು. ವಿಹಾನ್ನನ್ನು ಮಲಗಿಸಿ ತನ್ನ ಕೋಣೆಗೆ ಬಂದ ವಿರಾಟ್ಗೆ ಅವನ ಬಗ್ಗೆ ಯೋಚಿಸುತ್ತಾ ತಡವಾಗಿ ನಿದ್ದೆ ಬಂದರೆ ಬೆಳಗಾಗುವಷ್ಟರಲ್ಲಿ ಅವನ ಫೋನ್ಗೆ ಅವನ ಸೆಕ್ಯೂರಿಟಿಯಾದ ನಾಯಕ್ನಿಂದ ಫೋನ್ ಬರುತ್ತದೆ. ವಿರಾಟ್ ತಡವಾಗಿ ಮಲಗಿದ್ದರಿಂದ ಜೊತೆಗೆ ಅವನ ಫೋನ್ ಸೈಲೆಂಟ್ ಆಗಿದ್ದರಿಂದ ಅವನು ಕಾಲ್ ಲಿಫ್ಟ್ ಮಾಡದಿದ್ದರೆ ಸೆಕ್ಯೂರಿಟಿ ಒಂದು ಸಾರಿಗಿಂತ ಹೆಚ್ಚು ಫೋನ್ ಮಾಡುವುದಿಲ್ಲ. ಅಲ್ಲಿಯವರೆಗೆ ಒಬ್ಬನನ್ನು ಗಟ್ಟಿಯಾಗಿ ಹಿಡಿದು ಬಂಧಿಸಿದ್ದ ವ್ಯಕ್ತಿಯೊಬ್ಬ ನಾಯಕ್ನನ್ನು ನೋಡಿ, ಸರ್, ಇವನನ್ನು ಏನ್ ಮಾಡ್ಬೇಕು ಅಂತೀರಾ ಎಂದು ಕೇಳಿದರೆ, ಸರ್, ಫೋನ್ ಲಿಫ್ಟ್ ಮಾಡುತ್ತಿಲ್ಲ, ಅಲ್ಲಿಯವರೆಗೆ ಇವನನ್ನು ಆ ರೂಮಿನಲ್ಲಿ ಕಟ್ಟಿ ಹಾಕು, ಆಮೇಲೆ ಸರ್ ಇವನನ್ನು ಏನ್ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನೇ ಮಾಡೋಣ ಅಂದರೆ, ಓಕೆ ಸರ್ ಅನ್ನುತ್ತಾ ಅವನನ್ನು ಆ ರೂಮಿನೊಳಗೆ ಎಳೆದುಕೊಂಡು ಹೋಗುತ್ತಾನೆ ಆತ. ಸರ್, ನನ್ನನ್ನು ಯಾಕೆ ಕರೆತಂದಿದ್ದೀರಿ? ನಾನೇನು ತಪ್ಪು ಮಾಡಿದ್ದೇನೆ? ಅಸಲಿಗೆ ನೀವೆಲ್ಲ ಯಾರು? ಪ್ಲೀಸ್ ಸರ್, ನನ್ನನ್ನು ಬಿಟ್ಟು ಬಿಡಿ. ನನಗೆ ಹೆಂಡತಿ ಮಕ್ಕಳಿದ್ದಾರೆ. ಅವರು ನನ್ನ ಬಗ್ಗೆ ಗಾಬರಿ ಬೀಳುತ್ತಿರುತ್ತಾರೆ. ನೀವು ನನ್ನನ್ನು ಯಾರೆಂದು ಎತ್ಕೊಂಡು ಬಂದಿದ್ದೀರೋ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನಾನು ನೀವಂದುಕೊಂಡ ವ್ಯಕ್ತಿಯಲ್ಲ. ನನ್ನನ್ನು ಬಿಟ್ಟು ಬಿಡಿ ಸರ್ ಎಂದು ಅವನು ಹಾಕುವ ಕೂಗು ಗಾಳಿಯಲ್ಲಿ ಬೆರೆಯುತ್ತದೆಯೇ ಹೊರತು ಅಲ್ಲಿ ಅವನ ಆರ್ತನಾದಗಳನ್ನು ಯಾರೂ ಕೇಳುವುದಿಲ್ಲ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.